Today we will continue with customer to merchant payment system. When customer makes purchases through website, okay, he will follow some methods. ಕಸ್ಟಮರ್ ಒಂದ್ಸಲ ವೆಬ್ಸೈಟ್ ಥ್ರೂ ಏನಾದರೂ ಪರ್ಚೇಸ್ ಮಾಡ್ತಾನೆ ಅಂತ ಹೇಳಿದ್ರೆ ಅವನು ಫಾಲೋವಿಂಗ್ ಥಿಂಗ್ಸನ್ನು ಫಾಲೋ ಮಾಡಬೇಕು. ಏನೇನದು? ಫಸ್ಟ್ ಒನ್, ಕಸ್ಟಮರ್ ವಿಸಿಟ್ಸ್ ಮರ್ಚೆಂಟ್ಸ್ ವರ್ಚುವಲ್ ಸ್ಟೋರ್ ಬ್ರ್ಯಾಂಡ್. ಅಂದರೆ ವೆಬ್ಸೈಟ್ನಲ್ಲಿ ಒಂದು ವೆಬ್ ಪೇಜ್ ಮಾಡಿದ್ದಿರ್ತದೆ ಅಥವಾ ಆ್ಯಪ್ ಮಾಡಿದ್ದಿರ್ತದೆ, ಅದಕ್ಕೆ ವಿಸಿಟ್ ಮಾಡ್ತಾನೆ. ಕಸ್ಟಮರ್ ವಿಸಿಟ್ಸ್ ಮರ್ಚೆಂಟ್ಸ್ ವರ್ಚುವಲ್ ಸ್ಟೋರ್ ಫ್ರಂಟ್ ವೆಂಡಿಂಗ್ ದ ಸರ್ವಿಸಸ್ ಆರ್ ಗುಡ್ಸ್. ಅಂದರೆ ಅವನಿಗೇನು ಸರ್ವಿಸ್ ಬೇಕು ಅದ್ರ ಬಗ್ಗೆ ವಿಸಿಟ್ ಮಾಡ್ತಾನೆ. ದ ವೆಬ್ಸೈಟ್ಸ್ ಮೇ ಬಿ ಡೈರೆಕ್ಟ್ಲಿ ಓನ್ಡ್ ಬೈ ದ ಮರ್ಚೆಂಟ್. ಆ ವೆಬ್ಸೈಟ್ ಕಂಪ್ನಿದೇ ಇರ್ತದೆ ಅಂತ. ಫಾರ್ ಎಕ್ಸಾಂಪಲ್, ಡೆಲ್ ಕಂಪ್ನಿ ಆದರೆ ಡೆಲ್ ಕಂಪ್ನಿದೇ ಇರ್ತದೆ, dell.com ಅಂತ. ಸೋನಿದಾದರೆ sony.com, LG ಆದರೆ LG.com, Samsung.com, HP.com, etc. Okay, or his or her products may be available on a third party commercial websites. ಕೆಲವೊಂದ್ಸಲ ಈ ಸೋನಿ ಟಿವಿಸು ಇಬೇದಲ್ಲೂ ಸಿಗ್ಬೋದು, ಅಮೆಝಾನಲ್ಲೂ ಸಿಗ್ಬೋದು, ಹೋಮ್ ಶಾಪ್ 18ನಲ್ಲೂ ಸಿಗ್ಬೋದು, ಫ್ಲಿಪ್ಕಾರ್ಟಲ್ಲೂ ಸಿಗ್ಬೋದು. ಅವನ್ನೆಲ್ಲ ನಾವು ಥರ್ಡ್ ಪಾರ್ಟಿ ಕಮರ್ಷಿಯಲ್ ವೆಬ್ಸೈಟ್ಸ್ ಅಂತ ಹೇಳ್ತೇವೆ. ಓಕೆ, ಸೊ ಕಸ್ಟಮರ್ ಮೇ ಬಿ ಕಂಪನಿ ವೆಬ್ಸೈಟಿಗೆ ವಿಸಿಟ್ ಮಾಡಬಹುದು, ಆರ್ ಮೇ ಬಿ ಟು ಥರ್ಡ್ ಪಾರ್ಟಿ ಕಮರ್ಷಿಯಲ್ ವೆಬ್ಸೈಟ್ಸ್. ದಟ್ ಈಸ್ ದಿ ಫಸ್ಟ್ ಪಾಯಿಂಟ್ when customer makes purchases through website. Second thing is the customer selects required products or service by searching the catalog and clicks buy now button. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಅಮೆಝಾನಲ್ಲಿ ನೀವು ಏನು ಮಾಡ್ತೀರಿ ಅದೇ ಪ್ರೊಸೆಸ್. ದ ಕಸ್ಟಮರ್ ಸೆಲೆಕ್ಟ್ಸ್ ರಿಕ್ವೈರ್ಡ್ ಪ್ರಾಡಕ್ಟ್ಸ್. ನನಗೆ ಯಾವ ಪ್ರಾಡಕ್ಟ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ತಾನೆ, ಅಥವಾ ತನಗೆ ಯಾವ ಸರ್ವಿಸ್ ಬೇಕೋ ಅದನ್ನು ಸರ್ಚ್ ಮಾಡ್ತಾನೆ, ಕ್ಯಾಟ್ಲಾಗ್ಸ್ ನೋಡ್ತಾನೆ. ಓಕೆ, ಏನೇನು ಡಿಸ್ಕ್ರಿಪ್ಷನ್ ಇದೆ, ಡೀಟೇಲ್ಸ್ ಇದೆ ಅದನ್ನೆಲ್ಲ ನೋಡ್ತಾನೆ. ದೆನ್ ಪ್ರೈಸ್ ನೋಡ್ತಾನೆ. ದೆನ್ ಹಿ ಕ್ಲಿಕ್ಸ್ ದಿ ಬೈ ನೌ ಬಟನ್. ದೆನ್ ದ ಪ್ರಾಡಕ್ಟ್ ಆರ್ ಮೂವ್ ಟು ದಿ ಶಾಪಿಂಗ್ ಕಾರ್ಟ್. ಪ್ರಾಡಕ್ಟ್ ಆ್ಯಡ್ ಆಗ್ತದೆ ಶಾಪಿಂಗ್ ಕಾರ್ಟ್ ಅಲ್ಲಿ. ದ ಶಾಪಿಂಗ್ ಕಾರ್ಟ್ ಶೋಸ್ ಲೀಸ್ಟ್ ಆಫ್ ಸೆಲೆಕ್ಟೆಡ್ ಐಟಮ್ಸ್, ಪ್ರೈಸ್, ಡಿಸ್ಕೌಂಟ್ಸ್ ಅಂಡ್ ಗ್ರ್ಯಾಂಡ್ ಟೋಟಲ್. ನೀವು 3-4 ಪ್ರಾಡಕ್ಟ್ ಮಾಡಿದಿದ್ರೆ ಅದರ ಗ್ರ್ಯಾಂಡ್ ಟೋಟಲು ಬರ್ತದೆ. ಇಟ್ ಆಲ್ಸೋ ಕಂಟೈನ್ಸ್ ಮೇಕ್ ಪೇಮೆಂಟ್ ಆರ್ ಪ್ಲೇಸ್ ಆರ್ಡರ್ ಬಟನ್. ಥರ್ಡ್ ಸ್ಟೆಪ್ ಅಲ್ಲಿ ಏನಾಗ್ತದೆ? ದ ಕಸ್ಟಮರ್ ಕ್ಲಿಕ್ಸ್ ಮೇಕ್ ಪೇಮೆಂಟ್ ಆರ್ ಪ್ಲೇಸ್ ಆರ್ಡರ್ ಬಟನ್ ಅಂಡ್ ಎಂಟರ್ಸ್ ಹೀಸ್ ಆರ್ ಹರ್ ಯೂಸರ್ ನೇಮ್ ಅಂಡ್ ಪಾಸ್ವರ್ಡ್. ಯಾಕೆಂದ್ರೆ ಒಂದು ಆ್ಯಪ್ ಅಲ್ಲಿ ಅಥವಾ ವೆಬ್ಸೈಟ್ ಅಲ್ಲಿ ನೀವು ಯೂಸರ್ ಆಗಿದ್ದಿದ್ರೆ ಮಾತ್ರ ಏನಾದರೂ ಪರ್ಚೇಸ್ ಮಾಡಬಹುದು. ನಿಮ್ಮ ಇಮೇಲ್ ID-ಯಿಂದ ನೀವು ಯೂಸರ್ ಆಗಿರಬೇಕು, ಅಥವಾ ಒಂದು ಯೂಸರ್ ನೇಮ್ ಮಾಡ್ಕೊಂಡಿದ್ದಿರಬೇಕು, ಅದನ್ನು ಮೊಬೈಲಿಂದ ಅಥೆಂಟಿಕೇಟ್ ಮಾಡಿದ್ದಿರಬೇಕು. ಆವಾಗ ನಿಮ್ಗಲ್ಲಿ ಏನೇ ಸೆಲೆಕ್ಟ್ ಮಾಡಲಿಕ್ಕೆ ನಿಮಗೆ ಆಪ್ಷನ್ ಇರ್ತದೆ. ಹಿಯರ್ ದ ಕಸ್ಟಮರ್ ನೀಡ್ಸ್ ಟು ಫಿಲ್ ಡೆಲಿವರಿ ಅಡ್ರೆಸ್ ಇನ್ಫಾರ್ಮೇಶನ್. ಓಕೆ, ಮೇ ಬಿ ಫಸ್ಟ್ ಟೈಮ್ ಸೈನ್ ಇನ್ ಮಾಡಿದ್ದಿದ್ರೆ ನಿಮ್ಗೆ ಸೈನ್ ಇನ್ ಮಾಡಬೇಕಾದ್ರೆ ಡೆಲಿವರಿ ಅಡ್ರೆಸ್ ಎಲ್ಲ ಕೊಡಬೇಕಾಗ್ತದೆ. ಓಕೆ, ದಟ್ ಇಸ್ ದಿ ಥರ್ಡ್ ಸ್ಟೆಪ್. Then, fourth step, the customer selects suitable payment method. Cash on delivery, credit or debit cards, online bank transfer, maybe UPI, etc. ಯಾವುದು ಬೇಕು ಅದನ್ನು ಸೆಲೆಕ್ಟ್ ಮಾಡ್ತಾನೆ. ಪೇಮೆಂಟ್ ಯಾವುದು ಬೇಕು, ಕ್ಯಾಶ್ ಆನ್ ಡೆಲಿವರಿ ಬೇಕೋ, ಕ್ರೆಡಿಟ್ ಆರ್ ಡೆಬಿಟ್ ಕಾರ್ಡ್, ಆನ್ಲೈನ್ ಬ್ಯಾಂಕ್ ಟ್ರಾನ್ಸ್ಫರ್, UPI ಯಾವ್ದು ಬೇಕು ಅದನ್ನು. ದ ಐಟಮ್ಸ್ ಆರ್ಡರ್ಡ್, ಫಿಫ್ತ್ ಸ್ಟೆಪ್, ದ ಐಟಮ್ಸ್ ಆರ್ಡರ್ಡ್ ಆರ್ ಡೆಲಿವರ್ಡ್ ಟು ದ ಕಸ್ಟಮರ್ ಅಡ್ರೆಸ್. ಓಕೆ, ಇದನ್ನು ಕಾಮನ್ ಆಗಿ ನಡೆಯುವಂಥ ಸಿಸ್ಟಮ್ ಕಸ್ಟಮರ್ ಟು ಮರ್ಚೆಂಟ್ ಪೇಮೆಂಟ್ ಸಿಸ್ಟಮ್ ಅಂತ. ನಿಮ್ಗೆ ಏನಾದರೂ ಕೇಳಿದ್ದಿದ್ರೆ ರೈಟ್ ಡೌನ್ ಮರ್ಚೆಂಟ್ ಪೇಮೆಂಟ್ ಸಿಸ್ಟಮ್, ಅವಾಗಲೂ ಇದೇ ಟೈಪ್ ಬರೀಬೇಕು. ರೈಟ್ ಡೌನ್ ದ ಪ್ರಾಸೆಸ್ ಆಫ್ ಕಸ್ಟಮರ್ ಟು ಮರ್ಚೆಂಟ್ ಪೇಮೆಂಟ್ ಸಿಸ್ಟಮ್. ಓಕೆ, ಎಲೆಕ್ಟ್ರಾನಿಕ್ ಪೇಮೆಂಟ್ ಪ್ರೊಸೆಸಿಂಗ್ ಸಿಸ್ಟಮ್ ಎಲಿಮೆಂಟ್ಸ್. ಎಲೆಕ್ಟ್ರಾನಿಕ್ ಪೇಮೆಂಟ್ ಪ್ರೊಸೆಸಿಂಗ್ ಸಿಸ್ಟಮ್ ಅಲ್ಲಿ ಏನೇನು ಬರ್ತವೆ, ಯಾವ ಐಟಮ್ಸ್ ಬರ್ತವೆ ಅಥವಾ ಎಂಟಿಟೀಸ್ ಬರ್ತವೆ. ಸೊ ಈ ಸಿಸ್ಟಮ್ ಹೇಗೆ ವರ್ಕ್ ಆಗ್ತದೆ? ಲೈಕ್ ಕನ್ಸ್ಯೂಮರ್ ಏನಾದರೂ ಆರ್ಡರ್ ಮಾಡಿದಾಗ, ಸೊ ಪೇಮೆಂಟ್ ಸಿಸ್ಟಮಿಗೆ ಹೋದಾಗ ಆವಾಗ ಅವನು ಪೇಮೆಂಟ್ ಅಥವಾ ಅಥರೈಸ್ ಪೇಮೆಂಟ್ ಅಂತ ಮಾಡಬೇಕಾಗ್ತದೆ. ಅವನ ಪೇ ಅನ್ನು ಅಥರೈಸ್ ಮಾಡಬೇಕಾಗ್ತದೆ. ಅಥರೈಸ್ ಮಾಡೋದಂದ್ರೆ ಮೇ ಬಿ ಮೊಬೈಲಲ್ಲಿ ಕೋಡ್ ಬರ್ಬೋದು. ಓಕೆ, ನಾವು
OTP ಅಂತವೆ, ಒನ್ ಟೈಮ್ ಪಾಸ್ವರ್ಡ್. OTP ಬರೋದಿರ್ಬೋದು, ಇಮೇಲಲ್ಲಿ OTP ಬರೋದಿರ್ಬೋದು, ಅಥವಾ ಮೇಲ್ ಬರೋದಿರ್ಬೋದು, ಯಾವುದೋ ಒಂದು ಮೆಥಡಲ್ಲಿ ಮೇ ಬಿ ಹಿ ಹ್ಯಾಸ್ ಟು ಅಥರೈಸ್ ದಿ ಪೇಮೆಂಟ್. ಅಥರೈಸ್ ಪೇಮೆಂಟ್ ಅಂತ ಮಾಡಿದಾಗ ಈ ಡೀಲರ್ ಅಥವಾ ಅಥವಾ ಸೆಲ್ಲರ್ ಏನಿರ್ತಾರೆ ಅವರು ಕಸ್ಟಮರ್ ಬ್ಯಾಂಕಿಂದ ಕಾಂಟ್ಯಾಕ್ಟ್ ಆಗ್ತದೆ. ಅಂದರೆ ಕಸ್ಟಮರ್ ಬ್ಯಾಂಕಿಗೆ ಅಥರೈಸ್ ಮಾಡಿದ್ದನ್ನು ಪೇಮೆಂಟ್ ಮಾಡ್ಲಿಕ್ಕೆ ಕೇಳ್ತಾರೆ. ಆಮೇಲೆ ಡೀಲರ್ಸ್ ಬ್ಯಾಂಕ್ ಏನಾಗ್ತದೆ, ಕನ್ಸ್ಯೂಮರ್ ಇಂದ ಆ ಇನ್ಫಾರ್ಮೇಶನ್ ಅನ್ನ ಕರೆಕ್ಟ್ ಇದೆಯೋ ಇಲ್ಲೋ ಅಂತ ಕನ್ಫರ್ಮ್ ಮಾಡ್ಕೊಳ್ತದೆ, ಮತ್ತೆ ಅದನ್ನು ಎನ್ಕ್ಯಾಶ್ ಮಾಡ್ಕೊಳ್ತದೆ. ಓಕೆ, ದಟ್ ಇಸ್ ದಿ ಕಾನ್ಸೆಪ್ಟ್. ಅಂದರೆ ಕನ್ಸ್ಯೂಮರ್ ಫಸ್ಟ್ ಒನ್ ಈ ಸೈಡಿಂದ ಕನ್ಸ್ಯೂಮರ್ ಆರ್ಡರ್ ಮಾಡ್ತಾನೆ, ಪೇಮೆಂಟ್ ಮಾಡೋದ್ರ ಬಗ್ಗೆ ಅಥರೈಸ್ ಮಾಡ್ತಾನೆ, ಯಾವ ಬ್ಯಾಂಕ್ ಅನ್ನೋದನ್ನೆಲ್ಲ ಮೆನ್ಷನ್ ಮಾಡಿ ಅಥರೈಸ್ ಮಾಡ್ತಾನೆ. ಆವಾಗ ಇವನ್ ಸೈಡಿಂದ ಅಮೌಂಟ್ ಹೋದಂಗೆ ಅನಿಸ್ತದೆ. ಆವಾಗ ಅಮೌಂಟ್ ಏನಾದರೂ ಡೀಲರಿಗೆ ಬರಬೇಕು ಅಂದರೆ ಆವಾಗ ಬ್ಯಾಂಕಿಂದ ಕನ್ಸ್ಯೂಮರ್ ಬ್ಯಾಂಕಿಂದ ಅಥರೈಸ್ ಆಗಬೇಕು. ಓಕೆ, ಕನ್ಸ್ಯೂಮರ್ ಬ್ಯಾಂಕಿಂದ ಅಥರೈಸ್ ಆದಾಗ ಅವರಿಗೆ ಸಪ್ಲೈಯರಿಗೆ ಎನ್ಕ್ಯಾಶ್ ಆಗ್ತದೆ. ದಿಸ್ ಇಸ್ ಎಲೆಕ್ಟ್ರಾನಿಕ್ ಪೇಮೆಂಟ್ ಪ್ರೊಸೆಸಿಂಗ್ ಸಿಸ್ಟಮ್ ಎಲಿಮೆಂಟ್ಸ್ ಅಂತ ಹೇಳ್ತೇವೆ. ಓಕೆ, when the figure shows electronic cash flow ಅಂತ ಹೇಳಿ ಹೇಳ್ತೇವೆ. ಸೊ ಪಿಯರ್ ಟು ಪಿಯರ್ ಪೇಮೆಂಟ್ ಸಿಸ್ಟಮ್, ಪಿಯರ್ ಟು ಪಿಯರ್ ಅಂದ್ರೆ ಎಂಡ್ ಟು ಎಂಡ್ ಅಂತ ಹೇಳ್ದಂಗೆ, involves merchant to merchant or business to business transaction, which is also called as corporate purchasing. Peer to peer payment system involves merchant to merchant or business to business, B2B transaction. Through this system, bulk items and industrial machinery purchases are made. This type of system considers e-commerce, EDI, electronic data interchange, extranets, ವ್ಯಾಲ್ಯೂ ಆ್ಯಡೆಡ್ ನೆಟ್ವರ್ಕ್ಸ್ ಆ್ಯಂಡ್ ಕ್ರಿಪ್ಟೋಗ್ರಫಿ ಸರ್ವಿಸ್. ಇವಿಷ್ಟು ಸರ್ವಿಸ್ ಇದರಲ್ಲಿ ಬರ್ತವೆ. ಇ ಕಾಮರ್ಸ್ ಇರಬಹುದು, ಎಲೆಕ್ಟ್ರಾನಿಕ್ ಡೇಟಾ ಇಂಟರ್ಚೇಂಜ್ ಮಾಡೋದಿರ್ಬೋದು, ಎಕ್ಸ್ಟ್ರಾನೆಟ್ಸ್ ಇರ್ಬೋದು, ಅಥವಾ ವ್ಯಾಲ್ಯೂ ಆ್ಯಡೆಡ್ ನೆಟ್ವರ್ಕ್ ಅಥವಾ ಕ್ರಿಪ್ಟೋಗ್ರಫಿ ಸರ್ವಿಸ್. ಕ್ರಿಪ್ಟೋಗ್ರಫಿ ಅಂದರೆ ನಾವು ನಿನ್ನೆ ಅದನ್ನು ನೋಡಿದ್ವಿ, ಡಿಕ್ರಿಪ್ಷನ್ ಮತ್ತು ಎನ್ಕ್ರಿಪ್ಷನ್ ಮೆಥಡ್ಸ್. ಓಕೆ, ಅವೆಲ್ಲ ಇದರಲ್ಲಿ ಬರ್ತವೆ ಅಂತ ಹೇಳ್ತಾನೆ. ಓವರ್ ವ್ಯೂ ಆಫ್ ಎಲೆಕ್ಟ್ರಾನಿಕ್ ಪೇಮೆಂಟ್ ಸಿಸ್ಟಮ್, EPS. ಓಕೆ, ಗೊತ್ತಿರಲಿ, ಎಲೆಕ್ಟ್ರಾನಿಕ್ ಪೇಮೆಂಟ್ ಸಿಸ್ಟಮ್. ಕೆಲವೊಂದ್ಸಲ ಎಕ್ಸ್ಪ್ಲೇನ್ EPS ಅಂತ ಹೇಳಿ ಬೀಳ್ತದೆ, ಗೊತ್ತಿರಲಿ. ಎಕ್ಸ್ಪ್ಲೇನ್ EPS ಅಂದ್ರೆ ಎಲೆಕ್ಟ್ರಾನಿಕ್ ಪೇಮೆಂಟ್ ಸಿಸ್ಟಮ್ಸ್. ಎಲೆಕ್ಟ್ರಾನಿಕ್ ಪೇಮೆಂಟ್ ಸಿಸ್ಟಮ್ is the typical clearing and settlement process between a customer, performer and the customer's bank through the electronic process occurs. ನಾವು ಮೇಲ್ಗಡೆ ನೋಡಿದ್ವಿ ಇದೇ ಸೇಮ್ ಕಾನ್ಸೆಪ್ಟ್. Electronic payment system is a typical clearing and settlement process between a customer, performer, maybe dealer irಬಹುದು, and the customer's bank through electronic process. The payment system that uses electronic techniques are called as electronic payment system. The payment system that uses different electronic techniques, okay, as called as electronic payment system. Some of the application software that allow various payments, tax and shipping methods are cyber cash, cyber source, net seller, tan data, etc. ಓಕೆ, ಬೇರೆ ಬೇರೆ ಕಂಪ್ನೀಸ್ ಇದ್ದಾವೆ, ಅವು ಅದನ್ನು ಅಲೋ ಮಾಡ್ತವೆ. ಅವ್ರ ಬೇರೆ ಬೇರೆ ಸಾಫ್ಟ್ವೇರ್ ಇದ್ದಾವೆ, ಅದು ನಮಗೆ ಶಿಪ್ಪಿಂಗ್ ಮೆಥಡಿಗೆಲ್ಲ ಹೆಲ್ಪ್ ಆಗುವಂಗೆ ಮಾಡ್ತವೆ. ಲೈಕ್ ಸೈಬರ್ ಕ್ಯಾಶ್, ಸೈಬರ್ ಸೋರ್ಸ್, ನೆಟ್ ಸೆಲ್ಲರ್, tan data, etc. Properties of electronic payment system. What are the properties? It uses digital that has monetary value. ಅಂದರೆ ಡಿಜಿಟಲ್ ಮನಿಯನ್ನು ಯೂಸ್ ಮಾಡ್ತದೆ. ಅದಕ್ಕೆ ನಾರ್ಮಲಿ ವ್ಯಾಲ್ಯೂ ಇರುವುದಿಲ್ಲ, ಆದರೆ ಡಿಜಿಟಲಿ ದರ್ ವಿಲ್ ಬಿ ಎ ವ್ಯಾಲ್ಯೂ ವೆನ್ ವಿ ಆರ್ ಡೂಯಿಂಗ್ ದಿ ಪರ್ಚೇಸ್ ಆರ್ ಸೇಲ್ಸ್ ಅಂತ ಹೇಳ್ತೇವೆ. ದ ಸಿಸ್ಟಮ್ ಹ್ಯಾಸ್ ಇಂಟರ್ಆಪರೇಬಿಲಿಟಿ. ಓಕೆ, ದ ಸಿಸ್ಟಮ್ ಹ್ಯಾಸ್ ಇಂಟರ್ಆಪರೇಟಬಿಲಿಟಿ ಅಂತ ಹೇಳ್ತೇವೆ. ಆಪರೇಬಿಲಿಟಿ ಅಂತ ಹೇಳೋ ಪ್ರಾಕ್ಟೀಸ್ ಇದೆ. ಅಂದರೆ ದ ಸಿಸ್ಟಮ್ ಈಸ್ ಇಂಟರ್ನಲಿ ಆಪರೇಟೆಡ್ ಅಂತ ಹೇಳ್ತೇವೆ. ಇಟ್ ಹ್ಯಾಸ್ ದಿ ಎಬಿಲಿಟಿ ಆಫ್ ರಿಟ್ರೈ. ಎಬಿಲಿಟಿ ಆಫ್ ರಿಟ್ರೈ ಅಂತ ಹೇಳಿದ್ರೆ, ಒಂದು ಕಡೆಯಿಂದ ನೀವು ಏನಾದರೂ ಆಕ್ಸೆಸ್ ಮಾಡ್ತೀರಿ ಅಂತ ಹೇಳಿದ್ರೆ ಅದನ್ನು ಇನ್ಫಾರ್ಮೇಶನ್ ಅನ್ನು ಮತ್ತೊಂದು ಕಡೆಯಿಂದ ಮತ್ತೆ ತೆಗೆದುಕೊಳ್ಳಿಕ್ಕೂ ಸಾಧ್ಯತೆ ಇರ್ತದೆ. ಮೇ ಬಿ ಯು ಕ್ಯಾನ್ do the return process, okay,
ಮತ್ತು ಆ ಇನ್ಫಾರ್ಮೇಶನ್ ಮತ್ತೆ ಆಕ್ಸೆಸ್ ಮಾಡಬಹುದು, ಮಾಡಿದ್ ಕರೆಕ್ಟ್ ಇದೆಯೋ ಇಲ್ಲೋ ಅಂತ ಚೆಕ್ ಮಾಡೋದು, ಅವೆಲ್ಲ ಎಬಿಲಿಟಿ ಆಫ್ ರಿಟ್ರೈವ್ ಅಂತೇವೆ. ಇಟ್ ಈಸ್ ಸೆಕ್ಯೂರ್ಡ್ ಅಂಡ್ ರಿಲಯಬಲ್ ಸಿಸ್ಟಮ್. ಎಲೆಕ್ಟ್ರಾನಿಕ್ ಪೇಮೆಂಟ್ ಈಸ್ ಸೆಕ್ಯೂರ್ಡ್ ಅಂಡ್ ರಿಲಯಬಲ್ ಸಿಸ್ಟಮ್. ಯಾಕೆ ಅಂತ ಹೇಳಿದ್ರೆ ಬ್ಯಾಂಕ್ ಇನ್ವಾಲ್ವ್ ಆಗಿರ್ತದೆ ಮಧ್ಯ. ಬ್ಯಾಂಕ್ನವರು ಸಪರೇಟ್ ಬೇರೆ ಬೇರೆ ಸಾಫ್ಟ್ವೇರ್ಸ್ ಯೂಸ್ ಮಾಡಿರ್ತಾರೆ, ಸೆಕ್ಯೂರಿಟಿ ಸಾಫ್ಟ್ವೇರ್ಸ್, ಲೈಕ್ ಮೇ ಬಿ ಫಾರ್ ಎಕ್ಸಾಂಪಲ್ ನವೆಡೇಸ್ IDBI ಅಥವಾ ಕೆಲವೊಂದು ದೊಡ್ಡ ದೊಡ್ಡ ಬ್ಯಾಂಕ್ಸ್ ಎಲ್ಲ ಪಿನಾಕಲ್ ಅಂತ ಹೇಳೋ ಸಾಫ್ಟ್ವೇರ್ಸ್ ಯೂಸ್ ಮಾಡ್ತಾ ಇದ್ದಾವೆ, ಆ ಕಂಪನಿ ಸಾಫ್ಟ್ವೇರ್ಸ್. ಆ ಕಂಪನಿಯವರೇ ಸೆಕ್ಯೂರಿಟಿಯನ್ನ ನೋಡ್ಕೊಳ್ತಾರೆ. ಓಕೆ, ಇಟ್ ಇನ್ವಾಲ್ವ್ಸ್ ಅಟೋಮಿಕ್ ಟ್ರಾನ್ಸಾಕ್ಷನ್ಸ್, ಪ್ರೊವೈಡ್ಸ್ ಎಕನಾಮಿಕ್ ಅಂಡ್ ಕಂಪ್ಯೂಟೇಷನಲ್ ಎಫಿಷಿಯನ್ಸಿ ಆಸ್ ವೆಲ್ ಆಸ್ ಅಲೋಸ್ ಮೈಕ್ರೋ ಪೇಮೆಂಟ್ಸ್. ಸ್ಮಾಲ್ ಪೇಮೆಂಟ್ಸ್ ಅನ್ನು ಸಹ ಅಲೋ ಮಾಡ್ತವೆ ಅಂತ ಹೇಳ್ತೇವೆ. It is flexible system and runs across different methods. ಫ್ಲೆಕ್ಸಿಬಲ್ ಸಿಸ್ಟಮ್ ಅಂತ ಹೇಳಿದ್ರೆ ಹೀಗೆ ಇರಬೇಕು ಅಂತಿಲ್ಲ. ವೆಬ್ಸೈಟ್ ಅಲ್ಲೂ ವರ್ಕ್ ಆಗ್ತದೆ, ಆ್ಯಪ್ ಅಲ್ಲೂ ವರ್ಕ್ ಆಗ್ತದೆ. ಓಕೆ, ಬೇರೆ ಬೇರೆ ಡಿವೈಸ್ ಅಲ್ಲೂ ವರ್ಕ್ ಆಗ್ತದೆ, ಮೊಬೈಲ್ ಅಲ್ಲೂ ವರ್ಕ್ ಆಗ್ತದೆ, ಲ್ಯಾಪ್ಟಾಪ್ ಅಲ್ಲೂ ವರ್ಕ್ ಆಗ್ತದೆ, ಡೆಸ್ಕ್ಟಾಪ್ ಕಂಪ್ಯೂಟರ್ ಅಲ್ಲೂ ವರ್ಕ್ ಆಗ್ತದೆ. ಸೊ ಫ್ಲೆಕ್ಸಿಬಲ್ ಸಿಸ್ಟಮ್ ರನ್ ಅಕ್ರಾಸ್ ಡಿಫರೆಂಟ್ ಟೈಪ್ ಆಫ್ ಮೆಥಡ್ಸ್ ಅಂತ ಹೇಳ್ತೇವೆ. ಸೊ ಟೈಪ್ಸ್ ಆಫ್ ಎಲೆಕ್ಟ್ರಾನಿಕ್ ಪೇಮೆಂಟ್ ಸಿಸ್ಟಮ್. ವಾಟ್ ಆರ್ ದಿ ಟೈಪ್ಸ್? The following are the types of EPS: electronic check, electronic wallet, payment cards. ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಅವೆಲ್ಲ ಇರ್ಬೋದು. ಎಲೆಕ್ಟ್ರಾನಿಕ್ ಚೆಕ್ ಅಂತೇವೆ, ಎಲೆಕ್ಟ್ರಾನಿಕ್ ವಾಲೆಟ್ ಸಿಸ್ಟಮ್. ಎಲೆಕ್ಟ್ರಾನಿಕ್ ವಾಲೆಟ್ ಸಿಸ್ಟಮ್ ಅಂದ್ರೆ ಹೇಗೆ ಅಂದ್ರೆ, ಈಗ ಫೋನ್ ಪೇದಲ್ಲೇ ನೀವು ಅಮೌಂಟ್ ಸ್ಟೋರ್ ಮಾಡಿಡ್ಬೋದು, ಅದರಲ್ಲಿ ವಾಲೆಟ್ ಇದೆ. ಆ ವಾಲೆಟ್ ಇಂದನೇ ಪೇಮೆಂಟ್ ಮಾಡ್ಬೋದು ಮತ್ತು ಫಾಸ್ಟ್ ಆಗಿ ಪೇಮೆಂಟ್ಸ್ ಎಲ್ಲ ಆಗ್ತವೆ. ಅದನ್ನ ವಾಲೆಟ್ ಸಿಸ್ಟಮ್ ಅಂತ ಹೇಳ್ತೇವೆ. ಓಕೆ, ಫೋನ್ ಪೇ, ಗೂಗಲ್ ಪೇದಲ್ಲೆಲ್ಲ ಆಪ್ಷನ್ ಇದಾವೆ. ಸೊ ಎಲೆಕ್ಟ್ರಾನಿಕ್ ಚೆಕ್, ಇಟ್ ಈಸ್ ಅನದರ್ ಫಾರ್ಮ್ ಆಫ್ ಎಲೆಕ್ಟ್ರಾನಿಕ್ ಟೋಕನ್. ಹಿಯರ್ ಬಯರ್ ಮಸ್ಟ್ ರಿಜಿಸ್ಟರ್ ವಿತ್ ಥರ್ಡ್ ಪಾರ್ಟಿ ಅಕೌಂಟ್ ಸರ್ವರ್ ಬಿಫೋರ್ ದೇ ಆರ್ ಏಬಲ್ ಟು ರೈಟ್ ಎಲೆಕ್ಟ್ರಾನಿಕ್ ಚೆಕ್ಸ್. ಓಕೆ, ಥರ್ಡ್ ಪಾರ್ಟಿ ಈ ಆಪ್ಷನ್ ಅನ್ನ ಎನೇಬಲ್ ಮಾಡ್ತದೆ. ಅವ್ರ ಸಂಗಡ ನೀವು ಅಕೌಂಟ್ ಮಾಡಿದಿದ್ರೆ ಅಥವಾ ರಿಜಿಸ್ಟರ್ ಮಾಡಿದಿದ್ರೆ ಎಲೆಕ್ಟ್ರಾನಿಕ್ ಚೆಕ್ ಫೆಸಿಲಿಟಿಯನ್ನ ಯೂಸ್ ಮಾಡಬಹುದು. ಎಲೆಕ್ಟ್ರಾನಿಕ್ ವಾಲೆಟ್, ಇಟ್ ಈಸ್ ಎ ನ್ಯೂ ಕಾನ್ಸೆಪ್ಟ್ ಟು ಅಂಡರ್ಟೇಕ್ ಕ್ಯಾಶ್ ಪೇಮೆಂಟ್ಸ್ ಯೂಸಿಂಗ್ ಕಂಪ್ಯೂಟರ್ಸ್ ಕನೆಕ್ಟೆಡ್ ಓವರ್ ನೆಟ್ವರ್ಕ್. There will be special software on the customer's own computer. The customer can withdraw electronic cash from his or her own account in a bank. The e-cash is stored in the hard disk of the customer's computer. Okay, ಇವನ್ ಕಸ್ಟಮರ್ ಕಂಪ್ಯೂಟರ್ಲೂ ಅದನ್ನು ಮಾಡಬಹುದು, ಆದರೆ ಅದಷ್ಟು ಸೆಕ್ಯೂರ್ಡ್ ಅಲ್ಲ. ಹೆಚ್ಚಾಗಿ ನಾವು ಬೇರೆ ಬೇರೆ ಅಮೆಝಾನ್ ಇರ್ಬೋದು ಅಥವಾ ಇಬೇ ಇರ್ಬೋದು ಅಥವಾ ಫೋನ್ ಪೇ ಇರ್ಬೋದು, ಅದರಲ್ಲೇ ಕ್ಯಾಶ್ ಅನ್ನು ಸ್ಟೋರ್ ಮಾಡಿ ಯೂಸ್ ಮಾಡ್ತೇವೆ. ಅದ್ರ ಸೆಕ್ಯೂರಿಟಿ ಬಗ್ಗೆ ಅವ್ರು ಕೇರ್ ತೆಗೆದುಕೊಳ್ತಾರೆ. ಇಲ್ಲದೇ ಇದ್ರೆ ಅದ್ರ ಸೆಕ್ಯೂರಿಟಿ ಬಗ್ಗೆ ನಾವು ಕೇರ್ ತೆಗೆದುಕೊಳ್ಬೇಕಾಗ್ತದೆ. ಓಕೆ, ನಾವು ನಮ್ಮ ಕಂಪ್ಯೂಟರ್ಲೇ ಸ್ಟೋರ್ ಮಾಡಿದ್ರೆ. Payment cards. Payment cards are electronic means of making payments by the card holder. Okay, like maybe we are using ATM card. ATM card ಅಲ್ಲಿ ಒಂದು ಗ್ಲೋ ಆಗುವಂತ ಒಂದು ಸಿಂಬಾಲ್ ಇರ್ತದೆ. ಓಕೆ, ಅದನ್ನು ನಾವು ಸ್ಮಾರ್ಟ್ ಕಾರ್ಡ್ಸ್ ಅಂತ ಹೇಳ್ತೇವೆ. ಓಕೆ, ಪೇಮೆಂಟ್ ಕಾರ್ಡ್ಸ್ ಆರ್ ಎಲೆಕ್ಟ್ರಾನಿಕ್ ಮೀನ್ಸ್ ಆಫ್ ಮೇಕಿಂಗ್ ಪೇಮೆಂಟ್ಸ್ ಬೈ ದ ಕಾರ್ಡ್ ಹೋಲ್ಡರ್. ಪೇಮೆಂಟ್ ಕಾರ್ಡ್ಸ್ ಆರ್ ಬ್ಯಾಕ್ಡ್ ಬೈ ಕರೆಸ್ಪಾಂಡಿಂಗ್ ಅಕೌಂಟ್ಸ್ ಹೋಲ್ಡಿಂಗ್ ಟು ದ ಕಾರ್ಡ್ ಹೋಲ್ಡರ್ಸ್ or offering credit to the card holders. Okay, maybe ಡೆಬಿಟ್ ಕಾರ್ಡ್ ಇರ್ಬೋದು, ಕ್ರೆಡಿಟ್ ಕಾರ್ಡ್. ATM ಕಾರ್ಡಿಗೆ ನಾವು ಡೆಬಿಟ್ ಕಾರ್ಡ್ ಅಂತೇವೆ, ಅಂದ್ರೆ ದುಡ್ಡಿದ್ರೆ ಯೂಸ್ ಮಾಡಬಹುದು. ಕೆಲವೊಂದು ಕ್ರೆಡಿಟ್ ಕಾರ್ಡ್ ಅಂತ ಹೇಳಿದ್ರೆ ಮೇ ಬಿ ಲೋನ್ ಟೈಪ್ ಅಲ್ಲೇ ವರ್ಕ್ ಆಗುವಂತ ಕಾರ್ಡ್ಸ್ ಅಂತ ಹೇಳ್ತೇವೆ. ಕೈಂಡ್ಸ್ ಆಫ್ ಪೇಮೆಂಟ್ ಕಾರ್ಡ್ಸ್: ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ಸ್ಮಾರ್ಟ್ ಕಾರ್ಡ್, ಚಾರ್ಜ್ ಕಾರ್ಡ್, ಸ್ಟೋರ್ಡ್ ವ್ಯಾಲ್ಯೂ ಕಾರ್ಡ್, ಫ್ಯೂಯಲ್ ಕಾರ್ಡ್, ಗಿಫ್ಟ್ ಕಾರ್ಡ್, electronic purse or electronic wallet, etc. Depending on the technology used in design and accessing methods, payment cards are divided into magnetic stripe card, smart card and contactless card. ಮೂರು ಟೈಪ್ ಅಲ್ಲಿ ಹೇಳ್ತೇವೆ: ಮ್ಯಾಗ್ನೆಟಿಕ್ ಸ್ಟ್ರೈಪ್ ಕಾರ್ಡ್, ಸ್ಮಾರ್ಟ್ ಕಾರ್ಡ್ and the contactless card ಅಂತ ಹೇಳ್ತೇವೆ. The credit cards are one of the means of electronic transactions wherein a buyer can purchase products or receive service without going to bank physically. Credit cards do not remove money from the user's account after every transaction. Okay, credit card facility ಇರ್ತದೆ, ಆ ಕಾರ್ಡಲ್ಲೇ ಅದು ಟ್ರಾನ್ಸಾಕ್ಷನ್ಸ್ ವರ್ಕ್ ಆಗ್ತಾ ಇರ್ತವೆ, ಅದ್ರ ಲಿಮಿಟ್ ಇರ್ತದೆ. ಆಮೇಲೆ ಆ ಲಿಮಿಟ್ ಆದಮೇಲೆ ಆ ಅಮೌಂಟ್ಸ್ ಅಥವಾ ಮಂತ್ಲಿ ಒನ್ಸ್ ಆ ಅಮೌಂಟ್ ಅನ್ನ ಬ್ಯಾಂಕಿಂದ ತೆಗೆದುಕೊಳ್ತಾ ಹೋಗ್ತದೆ, ನಿಮ್ಮ ಬ್ಯಾಂಕ್ ಅಕೌಂಟ್ ಇಂದ.
ಮತ್ತೆ ಆ ಮಂತ್ ಎಂಡಿಗೆ ಎಷ್ಟು ಇಂಟ್ರೆಸ್ಟ್ ಆಗ್ತದೆ ಆ ಇಂಟ್ರೆಸ್ಟ್ ಅನ್ನ ಹಾಕ್ತಾರೆ. ಆ ಟೈಪಲ್ಲಿ ವರ್ಕ್ ಆಗ್ತದೆ. ಕ್ರೆಡಿಟ್ ಕಾರ್ಡ್ ಸ್ಟ್ರಕ್ಚರ್, ಕ್ರೆಡಿಟ್ ಕಾರ್ಡ್ ಹೇಗಿದೆ ಅಂತ ಹೇಳೋದನ್ನ, ಹೇಗಿರ್ತದೆ ಅನ್ನೋದನ್ನು ತೋರಿಸಿದೆ. Most credit cards have the same shape and size as specified by the ISO 7810 standard. It is a high-grade multi-layered plastic card that is issued by bank. It contains a built-in electronic chip. Okay, electronic one chip irtade, which stores card number, valid individual card holder's number, issuing bank's identity, expiry date, security code, and other information. The company logo, hologram, expiry date, cardholder's name, etc. are visible in embossed form on the card. The card can be accessed by a card recognition system called the card reader device. Okay, new ATM card ಒಳಗೆ ಹಾಕಿದಾಗ there will be a card reader system. Okay. Advantages of credit card. Due to convenient shape and size, handling credit cards will be easy. Doing transaction based on money by credit cards is safe and easy process. Credit cards allow the card holder a credit limit which can be used to purchase products and services even though his or her account contains less balance. ಅಂತ ಹೇಳಿದ್ರೆ ನಿಮ್ಗೆ ಲಿಮಿಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಈವನ್ ದೋ ಅಕೌಂಟಲ್ಲಿ ಕಡಿಮೆ ದುಡ್ಡಿದ್ರು ಕ್ರೆಡಿಟ್ ಕಾರ್ಡ್ ಇದ್ರೆ ಅದರಿಂದ ನೀವು ಟ್ರಾನ್ಸಾಕ್ಷನ್ಸ್ ಮಾಡಬಹುದು. ಕ್ರೆಡಿಟ್ ಕಾರ್ಡ್ಸ್ ಆರ್ accepted by merchants with less identification and scrutiny than ಪರ್ಸನಲ್ ಚೆಕ್ಸ್, thereby speeding up transactions. ಕ್ರೆಡಿಟ್ ಕಾರ್ಡ್ ಇದೆ ಅಂತ ಹೇಳಿದ್ರೆ ಓಕೆ, ಮರ್ಚೆಂಟ್ಸ್ ಅಂತ ಹೇಳಿದ್ರೆ ವೆಂಡರ್ಸ್ ಅಥವಾ ಶಾಪ್ ಕೀಪರ್ಸ್ ಅದ್ರ ಬಗ್ಗೆ ಹೆಚ್ಚಿಗೆ ತಲೆಬಿಸಿ ಮಾಡ್ಕೊಳ್ಳೋದಿಲ್ಲ, ಡೈರೆಕ್ಟ್ ಆಗಿ ನಿಮ್ಮ ಟ್ರಾನ್ಸಾಕ್ಷನ್ ಮಾಡ್ಲಿಕ್ಕೆ ಕೊಡ್ತಾರೆ ಅಂತ. ಕ್ರೆಡಿಟ್ ಕಾರ್ಡ್ಸ್ ಆಫರ್ higher level of security than debit cards. When a transaction is made using credit card, the bank's money is being spent. Therefore, the bank has a better interest in claiming its money where is fraud or dispute. ಓಕೆ ಅಂತ ಹೇಳಿದ್ರೆ ಕ್ರೆಡಿಟ್ ಕಾರ್ಡ್ ಯೂಸ್ ಆಗಬೇಕಾದ್ರೆ ನೀವು ಪೇ ಮಾಡ್ತಾ ಇರೋದಿಲ್ಲ, ಬ್ಯಾಂಕೇ ಪೇ ಮಾಡ್ತಾ ಇರ್ತದೆ. ಯಾಕೆಂತ ಹೇಳಿದ್ರೆ ಇದು ದಟ್ ಇಸ್ ಒನ್ ಟೈಪ್ ಆಫ್ ಲೋನ್ ಇದ್ದಂಗೆ. ಅದಕ್ಕಾಗಿ ಬ್ಯಾಂಕಿನ ದುಡ್ಡು ಇನ್ವೆಸ್ಟ್ ಆಗ್ತಾ ಇರೋದ್ರಿಂದ ಬ್ಯಾಂಕ್ ಅದ್ರ ಬಗ್ಗೆ ಹೆಚ್ಚಿಗೆ ಕೇರ್ ತೆಗೆದುಕೊಳ್ತದೆ. ಅದಕ್ಕಾಗಿ ಇಟ್ ಈಸ್ ಮೋರ್ ಸೆಕ್ಯೂರ್ಡ್ ಅಂತ ಹೇಳ್ತೇವೆ. ಡಿಸ್ಅಡ್ವಾಂಟೇಜ್ ಆಫ್ ಕ್ರೆಡಿಟ್ ಕಾರ್ಡ್. ಕ್ರೆಡಿಟ್ ಕಾರ್ಡ್ ಆರ್ ಇಶ್ಯೂಡ್ ಟು ದ ಪರ್ಸನ್ಸ್ ದೋಸ್ ಪ್ರೂವ್ ದೇರ್ ಕ್ರೆಡಿಟ್ ವರ್ದಿನೆಸ್. ಅಂದ್ರೆ ಅವರು ಆ ಕ್ರೆಡಿಟ್ ಕಾರ್ಡಿನ ಅಮೌಂಟ್ ಯೂಸ್ ಮಾಡ್ತಾ ಇದ್ದಾರೆ ಲೋನ್ ಟೈಪ್ ಅಲ್ಲಿ ಅಂದ್ರೆ ಅದನ್ನು ರಿಟರ್ನ್ ಕೊಡುವಂತ ತಾಕತ್ತು ಇರಬೇಕು. ದಟ್ಸ್ ವೈ ದೇ ಹ್ಯಾವ್ ಟು ಶೋ ದಿ ಕ್ರೆಡಿಟ್ ವರ್ದಿನೆಸ್. It will not be possible for everyone to take credit card due to credit card rules and regulations. Due to the credit facility in credit card system, user may unknowingly spend money which normally tends to avoid when limitations are present. Okay. ಕ್ರೆಡಿಟ್ ಫೆಸಿಲಿಟಿ ಇರೋದ್ರಿಂದ ಎಷ್ಟು ಬೇಕಾದ್ರೂ ದುಡ್ಡು ಯೂಸ್ ಮಾಡಬಹುದು ಅನ್ನೋ ಕಾನ್ಸೆಪ್ಟ್ ತಲೆಯಲ್ಲಿ ಇರ್ತದೆ. ಅದಕ್ಕೆ ಹೆಚ್ಚಿಗೆ ಅಮೌಂಟು ಖರ್ಚಾಗಬಹುದು. ಹೈಯರ್ ಫೀಸ್ ಅಂಡ್ ಇಂಟ್ರೆಸ್ಟ್ ರೇಟ್ಸ್ ಆರ್ ಚಾರ್ಜ್ಡ್ ಆನ್ ಕ್ರೆಡಿಟ್ ವೆನ್ ಇಟ್ ಈಸ್ ಯೂಸ್ಡ್ ಆಸ್ ಅಡ್ವಾನ್ಸ್ ಮನಿ. ಅಂದ್ರೆ ನಿಮ್ ದುಡ್ಡು ಇಲ್ಲದೆ ನೀವು ಯೂಸ್ ಮಾಡ್ತಾ ಇದ್ರೆ ಕ್ರೆಡಿಟ್ ಕಾರ್ಡ್ ಅನ್ನು, ಆವಾಗ ಇಂಟ್ರೆಸ್ಟು ಫೀಸು ಎಲ್ಲ ಹೆಚ್ಚಿಗೆ ಬೀಳ್ಬಹುದು ಅಂತ ಹೇಳ್ತೇವೆ. ರೂಲ್ಸ್ ಆರ್ ಸ್ಟ್ರಿಕ್ಟರ್. ದಟ್ ಮೀನ್ಸ್ ದರ್ ವಿಲ್ ಬಿ ಸ್ಟ್ರಿಕ್ಟ್ ರೂಲ್ಸ್ ಕಂಪೇರ್ಡ್ ಟು ಡೆಬಿಟ್ ಕಾರ್ಡ್ಸ್. ಯಾಕೆಂದ್ರೆ ಡೆಬಿಟ್ ಕಾರ್ಡ್ ನಿಮ್ದೇ ದುಡ್ಡನ್ನು ಯೂಸ್ ಮಾಡ್ತಾ ಇರ್ತೀರಿ, ಕ್ರೆಡಿಟ್ ಕಾರ್ಡ್ ಒಂದ್ ಲೆಕ್ಕದಲ್ಲಿ ಲೋನ್ ಇದ್ದಾಗೆ. ಸೊ ಡೆಬಿಟ್ ಕಾರ್ಡ್ is a multi-purpose card that may be used for making purchase at shop using card reading device and withdrawals of money from banks through automated teller machine ATM. ಓಕೆ, ಇವೆಲ್ಲ ಫುಲ್ ಫಾರ್ಮು ಗೊತ್ತಿರ್ಬೇಕು ನಿಮಗೆ. ಕೆಲವೊಂದ್ಸಲ ಫುಲ್ ಫಾರ್ಮು ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ. ವಾಟ್ ಈಸ್ ಫುಲ್ ಫಾರ್ಮ್ ಆಫ್ ATM? ಓಕೆ, ಕೆಲವರು ಎನಿ ಟೈಮ್ ಮನಿ ಅಂತ ಹೇಳ್ತೇವೆ. ಇಟ್ಸ್ ನಾಟ್ ಎನಿ ಟೈಮ್ ಮನಿ, ಆಟೋಮೇಟೆಡ್ ಟೆಲ್ಲರ್ ಮಷಿನ್ಸ್. ಓಕೆ, ಕಾಮನ್ ಆಗಿ ಜನರಲ್ ಆಗಿ ಎಲ್ಲರೂ ಎನಿ ಟೈಮ್ ಮನಿ ಅಂತ ಹೇಳೋ ಪ್ರಾಕ್ಟೀಸ್ ಇದೆ, ಬಟ್ ಇಟ್ಸ್ ನಾಟ್ ಎ ಒರಿಜಿನಲ್ ಫುಲ್ ಫಾರ್ಮ್ ಆಫ್ ATM, ಆಟೋಮೇಟೆಡ್ ಟೆಲ್ಲರ್ ಮಷಿನ್. The working of debit cards is different to that of credit card. Debit card allows transactions only when ಪಾಸಿಟಿವ್ ಬ್ಯಾಲೆನ್ಸ್ ಎಕ್ಸಿಸ್ಟ್ ಇನ್ ಕಸ್ಟಮರ್ಸ್ ಅಕೌಂಟ್. ಅದೇನ ಅಮೌಂಟ್ ಇದ್ರಷ್ಟೇ ಯೂಸ್ ಮಾಡಬಹುದು. ಅದಕ್ಕಾಗಿ ಪಾಸಿಟಿವ್ ಬ್ಯಾಲೆನ್ಸ್ ಇದ್ರಷ್ಟೇ ಅದನ್ನು ಯೂಸ್ ಮಾಡಬಹುದು.
Examples of debit card facilitators are Visa, MasterCard, PLU, Cyrus, Mastro, and Solo. Okay, RuPay. There are so many companies. Okay, for the debit card facilities. Kind of debit card. There are two kinds of debit cards can be considered. One is online debit card, another one is offline debit card. Online debit card require electronic authorization of every transaction and the debits are reflected in the user's account. Okay, normally PayPal ಅಂತ ಹೇಳಿದೆ. Okay, online debit card type ಅಲ್ಲಿ work ಆಗ್ತದೆ. The transaction may be additionally secured with the personal identification number PIN authentication system. Offline debit card have the logos of major credit cards or major debit cards and are used at point of sale like a credit card. This type of debit card may be restricted to a daily limit. Okay, ಇಷ್ಟು ಯೂಸ್ ಮಾಡಬೇಕು ಅಂತ ಹೇಳೋದು ಇರ್ತದೆ. ಡೆಬಿಟ್ ಕಾರ್ಡ್ ಮೇ ಬಿ 25,000 ಪರ್ ಡೇ ಯೂಸ್ ಮಾಡಬಹುದು. ಆ ಟೈಪಲ್ಲಿ ಡೆಬಿಟ್ ಕಾರ್ಡ್ ವರ್ಕ್ ಆಗ್ತದೆ ಅಂತ ಹೇಳ್ತೇವೆ. ಅಡ್ವಾಂಟೇಜಸ್ ಆಫ್ ಡೆಬಿಟ್ ಕಾರ್ಡ್. Debit card can be easily obtained by consumer who cannot be credit worthy and those who may find it difficult or impossible to obtain credit card. Yes, ಒಂದೇ ದುಡ್ಡನ್ನ ಕಸ್ಟಮರ್ ಯೂಸ್ ಮಾಡೋದ್ರಿಂದ ಎಲ್ಲರಿಗೂ ಡೆಬಿಟ್ ಕಾರ್ಡ್ ಅನ್ನ ಕೊಡ್ತಾರೆ. ಅದಕ್ಕೆ ಗೆಟಿಂಗ್ ದಿ ಡೆಬಿಟ್ ಕಾರ್ಡ್ ಇಸ್ ಈಸಿಯರ್. ಜಸ್ಟ್ ಬೈ ಹ್ಯಾವಿಂಗ್ ದ SBI ಅಕೌಂಟ್ ಇನ್ ಬ್ಯಾಂಕ್ you can have the debit card. Use of debit card is limited to the balance amount taking present in the corresponding bank account. Okay, this prevents consumer from taking over undue debt when he or she gets used to the comfort of using the debit card. Okay, ಯಾಕೆಂದ್ರೆ ಬ್ಯಾಲೆನ್ಸ್ ಅಮೌಂಟ್ ಇದ್ರಷ್ಟೇ ಖರ್ಚು ಮಾಡಬಹುದು. ಅದಕ್ಕಾಗಿ ಒಂದ್ ಲೆಕ್ಕದಲ್ಲಿ ಕನ್ಸ್ಯೂಮರಿಗೆ ಏನ್ ಮಾಡ್ದಂಗಾಯ್ತು, ರಿಸ್ಟ್ರಿಕ್ಟ್ ಮಾಡ್ದಂಗಾಯ್ತು ಅಂತ ಹೇಳ್ತೇವೆ. ಡೆಟ್ ಅಂದ್ರೆ ಸಾಲ ಮಾಡೋದ್ರಿಂದ ರಿಸ್ಟ್ರಿಕ್ಟ್ ಮಾಡ್ದಂಗಾಯ್ತು. ಕ್ರೆಡಿಟ್ ಕಾರ್ಡ್ ಆದ್ರೆ ಹಾಗಲ್ಲ, ಅದು ಸಾಲದ ರೂಪದಲ್ಲೇ ವರ್ಕ್ ಆಗ್ತದೆ, ಎಷ್ಟು ಬೇಕಾದ್ರೂ ಟ್ರಾನ್ಸಾಕ್ಷನ್ಸ್ ಮಾಡಬಹುದು ಅಂತ ಹೇಳ್ತೇವೆ. ಅದಕ್ಕಾಗಿ ಇದರಲ್ಲಿ ಡೆಬಿಟ್ ಕಾರ್ಡ್ ಅಲ್ಲಿ ಲೇಟ್ ಫೀ, ಇಂಟ್ರೆಸ್ಟ್ ಚಾರ್ಜ್ ಅದೆಲ್ಲ ಇರುವುದಿಲ್ಲ. ಮೇ ಬಿ ಇಯರ್ಲಿ ಸರ್ವಿಸ್ ಚಾರ್ಜ್ ಇರಬಹುದು ಅಷ್ಟೇ. Like credit cards, debit cards are accepted by merchants with less identification and scrutiny than personal checks, thereby speeding up transaction and feeling less complication to the user. Unlike a credit card which charges higher fees and interest rates when a cash advance is obtained, a debit card may be used to obtain cash from an ATM or PIN-based transaction at no extra charge other than a foreign ATM fee. ಓಕೆ, ಅಂದರೆ ನೀವು ಹೊರಗಡೆ ಹೋದಾಗ ಆವಾಗ ನಿಮಗೆ ಎಕ್ಸ್ಟ್ರಾ ಚಾರ್ಜಸ್ ಎಲ್ಲ ಫೀಸ್ ಎಲ್ಲ ಬೀಳಬಹುದು ಅಂತ. ಡಿಸ್ಅಡ್ವಾಂಟೇಜ್ ಆಫ್ ಡೆಬಿಟ್ ಕಾರ್ಡ್. ಆಸ್ ಡೆಬಿಟ್ ಕಾರ್ಡ್ಸ್ ಡು ನಾಟ್ ಅಲೋ ದ ಕಾರ್ಡ್ ಹೋಲ್ಡರ್ ದ ಕ್ರೆಡಿಟ್ ಲಿಮಿಟ್. ಕ್ರೆಡಿಟ್ ಲಿಮಿಟ್ ಕೊಡದೇ ಇರೋದು ಮೇ ಬಿ ಡಿಸ್ಅಡ್ವಾಂಟೇಜ್ ಅಂತ ಹೇಳ್ತೇವೆ. ದಟ್ ಇಸ್ ಒನ್ ಡಿಸ್ಅಡ್ವಾಂಟೇಜ್. ಸೆಕೆಂಡ್ ಈಸ್ ಇಟ್ ಆಫರ್ಸ್ ಲೋವರ್ ಲೆವೆಲ್ ಆಫ್ ಸೆಕ್ಯೂರಿಟಿ ದ್ಯಾನ್ ಕ್ರೆಡಿಟ್ ಕಾರ್ಡ್. ಕ್ರೆಡಿಟ್ ಕಾರ್ಡ್ಗಿಂತ ಸೆಕ್ಯೂರಿಟಿ ಕಡಿಮೆ ಇರ್ತದೆ ಅಂತ ಹೇಳ್ತೇವೆ. Some banks charge over limit fees or non-sufficient fees based upon free authorization. Okay, over limit fees, non-sufficient fees ಅಂದ್ರೆ ಮೇ ಬಿ ಫಾರ್ ಎಕ್ಸಾಂಪಲ್ ನೀವು ಕೇಳಿರ್ಬೇಕು SBI ದಲ್ಲಿ ಮಿನಿಮಮ್ 2,000 rupees ಇರಬೇಕು. 2,000 rupees ಇಲ್ಲ ಅಂತ ಹೇಳಿದ್ರೆ ಮೇ ಬಿ 150, 180 ಚಾರ್ಜಸ್ ಬಿಡ್ತದೆ. ಅದನ್ನು ನಾನ್ ಸಫಿಷಿಯಂಟ್ ಬ್ಯಾಲೆನ್ಸ್ ಫೀಸ್ ಅಂತ ಹೇಳ್ತೇವೆ. ಓಕೆ, ಬ್ಯಾಲೆನ್ಸ್ ಸರಿಯಾಗಿ ಮೇಂಟೈನ್ ಮಾಡದೇ ಇರೋದ್ರಿಂದ ಫೀಸ್ ಅನ್ನು ಚಾರ್ಜ್ ಮಾಡ್ತದೆ. ಅಂಥದ್ದು ಮೇ ಬಿ ಡಿಸ್ಅಡ್ವಾಂಟೇಜ್ ಅಂತ ಹೇಳ್ತೇವೆ. ಮೆನಿ ಮರ್ಚೆಂಟ್ಸ್ ಮಿಸ್ಟೇಕ್ನಲ್ಲಿ ಬಿಲೀವ್ ದಟ್ ಅಮೌಂಟ್ಸ್ owed can be taken from a customer's account after a debit card or its number has been presented without agreement as to date, payee name and amount. This causes penalty fees for overdrafts and rejected transactions by some banks. When a debit purchase is made, the consumer has spent his or her own money and the bank has least interest in collecting and fighting for customers' funds. ಕೆಲವೊಂದ್ಸಲ ಅಮೌಂಟು ನೆಟ್ವರ್ಕ್ ಸರಿ ಇಲ್ಲದೆ ಪೇಮೆಂಟೇ ಆಗಿರೋದಿಲ್ಲ. ಆವಾಗ ಅದ್ರ ಬಗ್ಗೆ ಬ್ಯಾಂಕ್ ಹೆಚ್ಚಿಗೆ ಕೇರ್ ತೆಗೆದುಕೊಳ್ಳೋದಿಲ್ಲ. ಮೇ ಬಿ ದೇ ವಿಲ್ ಸೇ ವಿತಿನ್ 15 days ಅಲ್ಲಿ ಅಥವಾ 7 days ನಿಮ್ಗೆ ಅಮೌಂಟ್ ಬರಬಹುದು ಅಂತ ಹೇಳ್ತೇವೆ. ಆ 7 days ಇಂಟ್ರೆಸ್ಟ್ ಯಾರು ಕೊಡೋದಿಲ್ಲ,
ಅದ್ರ ಬಗ್ಗೆ ಯಾರು ಕೇರ್ ತೆಗೆದುಕೊಳ್ಳೋದಿಲ್ಲ. ಆಟೋಮೆಟಿಕ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಸಾಲ್ವ್ ಆದಾಗ ಅಥವಾ ಆ ಅಮೌಂಟಿನ ಎಲ್ಲೂ ಫಿಗರ್ ಔಟ್ ಆಗಲಿಲ್ಲ ಅಂದ್ರೆ ಮತ್ತೆ ನಮ್ಮ ಬ್ಯಾಂಕಿಗೆ ಬಂದ್ಬಿಡುತ್ತದೆ. ಬಟ್ ಇಟ್ ವಿಲ್ ಟೇಕ್ ಟೈಮ್. ಅದನ್ನೇ ಆ ಟೈಪ್ ಪ್ರಾಬ್ಲಮ್ಸ್ ಇದೆ ಅಂತ ಹೇಳ್ತೇವೆ. ಅಂದ್ರೆ ಬ್ಯಾಂಕ್ ಅದ್ರ ಬಗ್ಗೆ ಹೆಚ್ಚಿಗೆ ಇಂಟ್ರೆಸ್ಟ್ ತಗೊಳ್ಳೋದಿಲ್ಲ, ಹೇಗೆ ಕ್ರೆಡಿಟ್ ಕಾರ್ಡ್ ಇದಕ್ಕೆ ಇಂಟ್ರೆಸ್ಟ್ ತೆಗೆದುಕೊಳ್ತದೆ ಆ ಟೈಪ್ ಅಲ್ಲಿ ಅಂತ ಹೇಳ್ತಾರೆ. Then the smart card. Smart card is an electronic transfer media that is actually a card within a built microprocessor and a memory chip. Nowadays, all ATM cards are smart card. Okay, ಮುಂಚೆ ATM ಕಾರ್ಡ್ ಇದ್ವು, ಅವು ಡೆಬಿಟ್ ಕಾರ್ಡ್ ಆಗಿದ್ವು. ಬಟ್ ಈಗಿನ ATM ಕಾರ್ಡ್ಸ್ ಎಲ್ಲ ಸ್ಮಾರ್ಟ್ ಕಾರ್ಡ್, ಯಾಕೆಂದ್ರೆ ಅದ್ರ ಮೇಲೆ ಚಿಪ್ ಇರ್ತದೆ. ಚಿಪ್ ಇದ್ದಿದ್ದ ಕಾರ್ಡ್ ನಿಮ್ಮ ಹತ್ರ ಇದೆ ಅಂದ್ರೆ ದಟ್ ಇಸ್ ಎ ಸ್ಮಾರ್ಟ್ ಕಾರ್ಡ್. It is a credit card size device that is used with access code to enable certificate-based authentication. Thank you, students. In the next class, we will see electronic fund transfer system. Thank you. God bless you.